ini muntah yang tuh jamang non veg itu pun, mulpa batti wakkan itu ini. ನಮ್ಗೆ ಆಚೆ ಹೋಗ್ಲಿಕ್ಕೆ ಈಗ ಹೆದರಿಕೆ ಆಗ್ತದೆ. ಈಗ ಜಸ್ಟ್ ನಾನು ಮೇಲಿಂದ ಕೆಳಗೆ ಇಳಿಯುವಾಗ ಅದ್ರ ಹತ್ರನೇ ಉಂಟು. ಫಾರೆಸ್ಟ್ನವರು ಬಂದು ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಟ್ರೈ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅದು ಆಗಿಲ್ಲ. ಬೆಳಗ್ಗೆ 5 ಗಂಟೆ ಆದ್ರೆ ಸಾಕು ಮಂಗಳೂರು ನಗರದ ಮಣ್ಣಗುಡ್ಡ ಕಾಂತಾರಾಜ್ ಲೇನ್ ನಿವಾಸಿಗಳಿಗೆ ಮಂಗಗಳ ಭಯ ಶುರುವಾಗುತ್ತದೆ. ಕಳೆದ 2 ವರ್ಷಗಳಿಂದ ಈ ಭಾಗದಲ್ಲಿ ಮಂಗಗಳ ಹಾವಳಿ ಹೆಚ್ಚಾಗಿದ್ದು, ಸ್ಥಳೀಯರು ದಿನನಿತ್ಯದ ಬದುಕನ್ನೇ ಆತಂಕದಲ್ಲಿ ಕಳೆಯುವಂತಾಗಿದೆ. ಮನೆಯ ಬಾಗಿಲು ಅಥವಾ ಕಿಟಕಿ ತೆರೆದಿದ್ದರೆ ಸಾಕು, ಮಂಗಗಳು ಮನೆಯೊಳಗೆ ನುಗ್ಗಿ ಆಹಾರ ಪದಾರ್ಥಗಳು, ಬಟ್ಟೆ ಬರೆಗಳು ಸೇರಿದಂತೆ ಕೈಗೆ ಸಿಕ್ಕ ವಸ್ತುಗಳನ್ನು ಎತ್ತಿಕೊಂಡು ಹೋಗುತ್ತಿವೆ. ಕೆಲವೊಮ್ಮೆ ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನು ಕೊಂಡೊಯ್ದು ಮರಗಳ ಮೇಲೆ ಬಿಸಾಡುತ್ತಿರುವುದಾಗಿ ನಿವಾಸಿಗಳು ದೂರಿದ್ದಾರೆ. ಅಷ್ಟೇ ಅಲ್ಲದೆ ಮಂಗಗಳು ನಾಯಿಗಳ ಮೇಲೆ ದಾಳಿ ನಡೆಸುವುದು, ಜನರನ್ನು ಬೆದರಿಸುವುದು ಹಾಗೂ ಕೆಲ ಸಂದರ್ಭಗಳಲ್ಲಿ ಮನುಷ್ಯರ ಮೇಲೆಯೇ ಎರಗುತ್ತಿರುವುದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಿಸಿದೆ. ಸಾಮಾನ್ಯವಾಗಿ ಹಣ್ಣು, ಕಾಯಿ ಹಾಗೂ ಇತರೆ ಪ್ರಾಕೃತಿಕ ಆಹಾರ ಸೇವಿಸುವ ಮಂಗಗಳು ಈ ಭಾಗದಲ್ಲಿ ಮೀನು, ಕೋಳಿ ಸೇರಿದಂತೆ ನಾನ್ ವೆಜ್ ಆಹಾರವನ್ನು ಸೇವಿಸುತ್ತಿರುವುದು ಜನರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ. ಮಕ್ಕಳ ಸುರಕ್ಷತೆಯ ಬಗ್ಗೆಯೂ ಪೋಷಕರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಮಂಗಂದು ತುಂಬಾ ಉಪದ್ರ ಉಂಟು. ಅದು ಮೊನ್ನೆ ಇದ್ದು ಬಾಗಿಲು ತೆಗ್ದಿಡ್ಲಿಕ್ಕಿಲ್ಲ, ಎಲ್ಲ ಬಂದು ಹಿಡ್ಕೊಂಡು ಹೋಗ್ತದೆ. ಮತ್ತೆ ದಾರಿಯಲ್ಲಿ ಹೋಗುವಾಗ ಸಹ ಮೈ ಮೇಲೆ ಬೀಳ್ತದೆ. ಮತ್ತೆ ನಾಯಿಯನ್ನೆಲ್ಲ ಕಚ್ಚಿ ಹಾಕಿ ಎಲ್ಲ ಇದು ಲಗಾಡಿ ತೆಗ್ದೆ. ಮತ್ತೆ ಬಟ್ಟೆ ಒಣಗಿ ಹಾಕ್ಲಿಕ್ಕಿಲ್ಲ, ತುಂಬಾ ಉಪದ್ರ. ಈಗ ಸಹ ಒಂದು ಬಂತು, ಈಗ ವಾಪಸ್ ಈಗ ಮನೆ ಒಳಗೆ ಬಂದು ತಿಂದು ಎಲ್ಲ ಆರಾಮದಲ್ಲಿ ಹೋಗ್ತಾ ಉಂಟು. ಹಾಗೆ ಅದರದ್ದು ತುಂಬಾ ಉಪದ್ರ ಉಂಟು. ನಮ್ಗೆ ಅಂದ್ರೆ ತುಂಬಾ ಹೆದರಿಕೆ ಆಗಿದೆ. ಯಾಕಂದ್ರೆ ಒಬ್ರು ಹೆಂಗಸಿಗೆ ಅದು ಬೆನ್ನಟ್ಟಿ ಬಂದು ಅವರು ಬಿದ್ದು ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ ಅವರು. ಮತ್ತೆ ನಾಯಿ ಇದ್ರೆ ನಾಯಿ ಹಿಂದ್ಗಡೆ ಬಂದು ನಾಯಿ ಸಹ ಕಚ್ಚಿ ಎಲ್ಲ ಹಾಕಿದ್ರು. 2 ನಾಯಿಗೆ ಸಹ ಈಗ ಕಚ್ಚಿ ಹಾಕಿದ್ರು. ಈಗ ತುಂಬಾ ಡೇಂಜರ್ ಅಲ್ಲಿ ಉಂಟು ಅದು ನಾಯಿ ಸಹ. ಅದು ಇನ್ನು ಸತ್ತರೆ ಮತ್ತೆ ಹುಳ ಆಗ್ತದೆ ಅಷ್ಟೇ. ಅಂದ್ರೆ ಇಲ್ಲಿ ಕುತ್ತಿಗೆ ಹತ್ರನೇ ಹಿಡ್ದಿದ್ದಾರೆ. ಮತ್ತೆ ಅವರು ಬಬಿತಾ ಅಂತ ಇದ್ದಾರೆ, ಅವರಿಗೆ 2 ಸಲ ಸಹ ಅಟ್ಯಾಕ್ ಮಾಡಿದ್ರು. ಇಂಜೆಕ್ಷನ್ ತಕೊಂಡು ಬಂದಿದ್ದಾರೆ ಅವರು. ಹಾಗೆ ತುಂಬಾ ರಿಸ್ಕ್. ನಮ್ಗೆ ಆಚೆ ಹೋಗ್ಲಿಕ್ಕೆ ಈಗ ಹೆದರಿಕೆ ಆಗ್ತದೆ. ಈಗ ಜಸ್ಟ್ ನಾನು ಮೇಲಿಂದ ಕೆಳಗೆ ಇಳಿಯುವಾಗ ಅದ್ರ ಹತ್ರನೇ ಉಂಟು. ಸ್ವಲ್ಪ ಹೆಚ್ಚು ಕಮ್ಮಿ ಮೈ ಮೇಲೆ ಹಾರ್ಲಿಕ್ಕೆ. ಹಾಗೆ ಅದರದೊಂದು ತುಂಬಾ ಪ್ರಾಬ್ಲಮ್ ಉಂಟು. ಅದು ಏನಾದರೂ ಮಾಡಿ ಅದಕ್ಕೊಂದು ಪರಿಹಾರ ಎಲ್ಲರಿಗೂ ಕೊಟ್ಟಾಯ್ತು ಸರ್, ಎಲ್ಲರಿಗೆ ಕೊಟ್ಟಿದ್ದೇವೆ. ಶಾಸಕರಿಗೆ ಕೊಟ್ಟಾಯ್ತು, ಬರ್ಕೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಾಯ್ತು, ಜನ ಕಳಿಸಿದ್ದಾರೆ. ಬಟ್ ಅದು ಬೀಳುವುದಿಲ್ಲ ಅಷ್ಟೇ. ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿಕೊಟ್ರೆ ಸಾಕು ನಮ್ಗೆ ಅಷ್ಟೇ. ಒಟ್ಟಿನಲ್ಲಿ ಮಣ್ಣಗುಡ್ಡ ನಿವಾಸಿಗಳು ಕಳೆದ 2 ವರ್ಷಗಳಿಂದ ಮಂಗಗಳ ಹಾವಳಿಯಿಂದ ಸಂಕಷ್ಟ ಅನುಭವಿಸುತ್ತಿದ್ದು, ಸಮಸ್ಯೆ ಗಂಭೀರ ಸ್ವರೂಪ ಪಡೆಯುವ ಮುನ್ನ ಸಂಬಂಧಪಟ್ಟ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಮಂಗಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅದರಲ್ಲಿ ಅದು ಇದ್ದ ನಾಯಿಗಳಿಗೆ ಅಟ್ಯಾಕ್ ಮಾಡಿದಾಗ ಅದಕ್ಕೆ ಹುಚ್ಚಿಡಿದಾಗ ಕಾಣ್ತದೆ. ಮತ್ತು ಅದು ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಹಾಗಾಗಿ ಇಮಿಡಿಯೇಟ್ ಆಗಿ ಅದನ್ನು ವಿಡಿಯೋವಾಗಿ ಒಂದು ವ್ಯವಸ್ಥೆ ಮಾಡಬೇಕು. ಫಾರೆಸ್ಟ್ನವರು ಬರ್ತಾ ಇದ್ದಾರೆ, ಡೈಲಿ ಹೋಗ್ತಾರೆ, ಅವರಿಗೆ ಕೂಡ ಆಗಲಿಲ್ಲ. ಹಾಗಾಗಿ ಅದನ್ನು ಬೇರೆ ಏನಾದರೂ ವಿಧಾನ ಅಂದರೆ ಏನು ಅರಿವಳಿಕೆ ಇಂಜೆಕ್ಷನ್ ಕೊಟ್ಟು ಹಿಡಿಯುವಾಗಿ ಮಾಡಬೇಕು. ನಾವು ಕೂಡ ಅದೇ ರೀತಿ ರಿಕ್ವೆಸ್ಟ್ ಮಾಡಿದ್ದೇವೆ ಎಲ್ಲರಿಗೆ, ಶಾಸಕರಿಂದ ಪ್ರತಿಯೊಬ್ಬರು ಅದು ಪ್ರಯತ್ನ ಮಾಡ್ತಿದ್ದಾರೆ. ಈಗ ಫಾರೆಸ್ಟ್ನವರು ಬಂದು ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಟ್ರೈ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅದು ಆಗಿಲ್ಲ. ಅದು ಕೆಲಸ ಫೇಲ್ ಆಗಿದೆ. ಪ್ರಯತ್ನ ಅವರು ತುಂಬ ಸೀರಿಯಸ್ ಆಗಿ ಮಾಡಿದ್ದಾರೆ, ಆದರೆ ಅದನ್ನು ಆ ಗೂಡು ಅಥವಾ ಬಲೆ ಇಟ್ಕೊಂಡು ಹೋಗುವಂಥದ್ದು ಅದು ಕರೆಕ್ಟಾಗಿ ಆಗುವುದಿಲ್ಲ ಅಂತ ಕಾಣ್ತದೆ. ಯಾಕಂದರೆ ನಾವೀಗ ನೋಡ್ತಾ ಇದ್ದೇವೆ, ಪ್ರತಿ ಸರಿ ಬರುವಾಗ ನಾವು ಇಲ್ಲಿ ಇದ್ದೇವೆ ಈಗ ಪ್ರತಿ ಸರ್ತಿ. ಹಾಗಾಗಿ ಅದನ್ನು ಏನು ಅರವಳಿಕೆ ಕೊಟ್ಟು ಇಡಬೇಕು. ಅದನ್ನು ತುಂಬ ಜನ ಸ್ಟಾಫ್ ಬರಬೇಕು, 2-3 ಸ್ಟಾಫ್ ಅಲ್ಲ, ಒಂದು 7 ಜನ ಬಂದರು. ಅದು ಅಂದರೆ ಇಲ್ಲಿ ಮನೆ ಹತ್ರ ಇದರಿಂದ ಒಂದು ಮಾಡಿನಿಂದ ಇನ್ನೊಂದು ಮಾಡಿ ಹಾರಿಕೊಂಡು ಹೋಗ್ತದೆ ಟೆರೆಸ್. ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಆದರೆ 1 ಗಂಟೆ ರಾತ್ರಿ 2 ಗಂಟೆ ಪ್ರಾಬ್ಲಮ್ ಆಗಿದೆ.